ಫ್ರೆಂಡ್ಸ್, ಅಂಜನಾದ್ರಿ ಬೆಟ್ಟ ನೋಡಿದ್ಮೇಲೆ ಹಂಪಿಗೆ ಹೋಗಬೇಕಾಗಿತ್ತು. ಸೊ ಸುಮಾರು ಹೊತ್ತು ಕಾಯ್ದ್ರೂ ಬಸ್ ಬರಲಿಲ್ಲ. ಹಂಗಾಗಿ ಆಟೋ ಅಣ್ಣನಿಗೆ ಡ್ರಾಪ್ ಕೇಳಿದ್ವಿ. ಅವ್ರು ಕೊಡ್ತೀನಿ ಬನ್ನಿ, ಅಲ್ಲಿವರೆಗೂ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹತ್ತಿಸ್ಕೊಂಡ್ರು. ಸೊ ಇದರಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಹಿಂದಿ ಹುಡುಗ ಒಬ್ಬ ಇದ್ದ, ಅವನಿಗೂ ಬಸ್ ಸಿಕ್ಕಿರಲಿಲ್ಲ. ಅವನು ನನ್ನ ಜೊತೆ ಬರ್ತೀನಿ ಅಂದ್ಬಿಟ್ಟು ನನ್ನ ಜೊತೆ ಎತ್ಕೊಂಡ. ಆಟೋ ಅಣ್ಣ ಇಲ್ಲಿವರೆಗೂ ಡ್ರಾಪ್ ಮಾಡ್ದ. ಮುಂದೆ ಹೋಗಲಿಕ್ಕೆ ಈ ಕಡೆ ಯಾವುದೋ ಆಟೋಗಳು ಸಿಗ್ತವೆ, ಆದರೆ ಇರೋದೇ 1.5 ಕಿಲೋಮೀಟ್ರ್. ಈ 1.5 ಕಿಲೋಮೀಟ್ರಿಗೆ 200 ರೂಪಾಯಿ 250 ರೂಪಾಯಿ ಕೇಳ್ತಾರೆ. ಸೊ 1.5 ಕಿಲೋಮೀಟರ್ಗೆ 250 ರೂಪಾಯಿ ಕೊಟ್ಟು ಹೋಗೋ ಶ್ರೀಮಂತ ನಾನಲ್ಲ. ಸೊ ಹಂಗಾಗಿ ನಾವು ನಟರಾಜ ಸರ್ವಿಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಡ್ಕೊಂಡು ಇವಾಗ ಹಂಪಿನ ಕಲ್ಲಿನ ರಥ ನೋಡೋಕೆ ಹೋಗ್ತಾ ಇದ್ದೀನಿ, ರಥನ. ಸೊ ಈ ಎಕ್ಸ್ಪೀರಿಯನ್ಸ್ ದುಡ್ಡು ಕೊಟ್ಟರು ಸಿಗಲ್ಲ ಅನಿಸುತ್ತೆ. ಸೊ ಹಂಗಾಗಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಡಿಸಪಾಯಿಂಟ್ ಆಗದೆ ಇರಲಿ ಅಂತ ಅನ್ಕೋತೀನಿ. ಆ ಹಂಪಿನ ಹಾಳು ಕೊಂಪೆ ಅಂತಾರೆ, ಬಟ್ ಅದು ಹಾಳು ಕೊಂಪೆ ಇದೆ ಏನಾಗಿದೆ ಅಂತ ಒಂದು ಸತಿ ನಾವೇ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್, ಹೆಂಗಿರುತ್ತೆ ಅಂತ. ಸೊ ನಾಟ್ ಸೋ ಬ್ಯಾಡ್, ಆಲ್ಮೋಸ್ಟ್ ಚೆನ್ನಾಗೇ ಇದೆ. ಸುತ್ತಲೂ ಹಸಿರಿದೆ, ಬೆಟ್ಟ ಗುಡ್ಡ ಕಲ್ಲು. ಅದು ಏನಪ್ಪ ವಿಷಯ, ಅದು ನನಗೆ ಇಷ್ಟ ಆಗ್ತಾಯಿಲ್ಲ ಅನ್ನೋದು ಆದರೆ ಇಲ್ಲಿ ಯಾವುದೇ ರೀತಿಯ ಗಾಡಿಗಳು ಓಡಾಡ್ತಾ ಇಲ್ಲ. ಸೊ ರೋಡ್ ಖಾಲಿಯಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀನಿ. ದುಡ್ಡಿರೋರು ಕಾರು ಆಟೋ ಎಲ್ಲ ಬಾಡಿಗೆ ಮಾಡ್ಕೊಂಡು ಹೋಗ್ತಾರೆ. ನಾನು ಯಾವುದ್ರಲ್ಲಿ ಹೋಗಬೇಕು, ನಡ್ಕೊಂಡೇ ಹೋಗಬೇಕು. ಸೊ ಹಂಗಾಗಿ ನಡ್ಕೊಂಡೇ ಹೋಗ್ತಾಯಿದ್ದೀನಿ. 250 ರೂಪಾಯಿ ಯಾವನು ಕೊಡ್ತಾನೆ 1 ಕಿಲೋಮೀಟ್ರಿಗೆ, ಅಲ್ವಾ? ಏನಂತೀರ? ಆಟೋ ಎಲ್ಲ ನಮಗೆ ಯಾಕೆ? ನಮ್ಮ ಮನಸ್ಸು ಒಳ್ಳೇದಿದ್ದರೆ ದೇವರು ಒಳ್ಳೇದು ಮಾಡ್ತೇನೆ, ಏನಂತೀರ? ಸೊ ಫ್ರೆಂಡ್ಸ್, ಟೈಮ್ 1 ಗಂಟೆ 14 ನಿಮಿಷ. ಫೈನಲಿ ನಾನಿವಾಗ ಹಂಪಿಯ ವಿಜಯ ವಿಠ್ಠಲ ದೇವಸ್ಥಾನ, ಹಂಪಿಯ ಕಲ್ಲಿನ ರಥ, ವಿಶ್ವ ಪಾರಂಪರಿಕ ತಾಣಗಳನ್ನ ಮುಂದೆನೇ ಇದ್ದೀನಿ. ಸೊ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಸ್ವಲ್ಪ ಮುಂದೆ ಇದೆ, ದೂರ ಹೋಗಬೇಕು. ಕಾಣಿಸ್ತಾ ಇದೆಯಲ್ಲ, ಬನ್ನಿ ಬೇಗ ಹೋಗೋಣ ಅಲ್ಲಿ. ಸೊ ದೇವಸ್ಥಾನ ಕಾಣಿಸ್ತಾ ಇದೆ, ಕೇವಲ 100 ಮೀಟರ್ ಅಂತರದಲ್ಲಿದೆ. ಸೊ ಬನ್ನಿ ಬೇಗ ಬೇಗ ಹೊಡೋಣ. ವಿಷಯ ಏನಪ್ಪ ಅಂದರೆ, ಇಲ್ಲಿಂದ ಅಂಜನಾದ್ರಿ ಬೆಟ್ಟ ತುಂಬ ಸಮೀಪನೇ ಕಾಣಿಸುತ್ತೆ, ಬೇಕಾದ್ರೆ ನೋಡಿ ನೀವೇ. ಸೊ ಇದೇ ವಿಜಯ ವಿಠ್ಠಲ ದೇವಸ್ಥಾನ, ಇಲ್ಲಿಂದ ನೋಡಿದ್ರೆ ಅಂಜನಾದ್ರಿ ಬೆಟ್ಟ. ಸೊ ಈ ಜಾಗದಿಂದ ಅಂಜನಾದ್ರಿ ಬೆಟ್ಟ ಮತ್ತು ವಿಜಯ ವಿಠ್ಠಲ ದೇವಾಲಯ ಎರಡನ್ನೂ ನೋಡ್ಬೋದು. ಸೊ ಬೆಟ್ಟದ ಮೇಲಿಂದ ಇದು ಕಾಣಿಸಲ್ಲ, ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಇಲ್ಲಿಗೆ ಬಂದೆ ನೋಡ್ಬೇಕಂತ ಇಲ್ಲಿಗೆ ಬಂದಿದ್ದೀನಿ ನೋಡಿ. ಸೊ ಒಳಗಡೆ ಹೋಗ್ಬೇಕಂದ್ರೆ ಟಿಕೆಟ್ ತಗೋಬೇಕು. ಟಿಕೆಟ್ ತೊಗೊಂಡದ್ದಾಯಿತು, ಇನ್ನೇನಿದ್ರು ಒಳಗಡೆ ಎಂಟ್ರೆನ್ಸ್ಗೆ ಹೋಗ್ಬೇಕು. ಎಂಟ್ರಿ ಕೊಡೋಣ ಬನ್ನಿ. ಸೊ ಫೈನಲ್ಲಿ ಒಳಗಡೆ ಬಂದಾಯಿತು. ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗಿರುವ ಈ ಹಂಪಿಯ ಕಲ್ಲಿನ ರಥ ನೋಡೋಣ ಬನ್ನಿ ಮೊದಲಿಗೆ. ಆಮೇಲೆ ನೀವು ನೋಡ್ತಾ ಇದ್ದೀರಾ, ನಮ್ಮ ಎದುರುಗಡೆ ಇರೋದು ದ ವರ್ಲ್ಡ್ ಫೇಮಸ್ ಹಂಪಿಯ ಕಲ್ಲಿನ ರಥ. 50 ರೂಪಾಯಿ ನೋಟಲ್ಲಿರೋ ಚಿತ್ರಪಟ ಇದೆ ಈ ಹಂಪಿನ ಕಲ್ಲಿನ ರಥ. ಸೊ ಯಾರ್ಯಾರು ಗೊತ್ತಿಲ್ಲ, ಅದು 50 ರೂಪಾಯಿ ನೋಟ್ ತೆಗೆದುಬಿಟ್ಟು ನೋಡಿ ಒಂದು ಸತಿ, ಅದರಲ್ಲಿರೋ ಚಿತ್ರ ಇದೆ. ಈ ಸ್ಥಳವೆಲ್ಲ ಈಗ ಯುನೆಸ್ಕೋ ಪಟ್ಟಿಗೆ ಸೇರಿದೆ. ಅಂದರೆ ಯುನೆಸ್ಕೋ ಒಂದು ಜಾಗತಿಕ ಸಂಸ್ಥೆ. ಈ ಸಂಸ್ಥೆ ಪಾರಂಪರಿಕ ಸ್ಥಳಗಳನ್ನು ಗುರುತಿಸಿ ಅದರ ಸಂರಕ್ಷಣೆ ಹೊಣೆ ಹೊತ್ತಿದೆ. ಅಂದರೆ ಪುರಾತನ ಕಾಲದ ಈ ವಿಸ್ಮಯಗಳನ್ನು ಹಾಳು ಮಾಡದಂತೆ ಅದನ್ನು ಸಂರಕ್ಷಣೆ ಮಾಡುತ್ತದೆ. ಒಂದು ವೇಳೆ ಯಾರಾದರೂ ಈ ಸ್ಥಳಗಳನ್ನು ವಿರೂಪಗೊಳಿಸುವುದಾಗಲಿ ಅಥವಾ ಹಾನಿ ಮಾಡುವುದಾಗಲಿ ಕಂಡು ಬಂದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತದೆ. ಅಂಥವರಿಗೆ 1 ಲಕ್ಷ ರೂಪಾಯಿ ಅಥವಾ 2 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸುತ್ತದೆ. ಇಲ್ಲಿನ ಶಿಲ್ಪಕಲೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ನೋಡಿ. ಒಂದೊಂದು ಚಿಕ್ಕ ಕಲ್ಲುಗಳಲ್ಲೂ ಯಾವ ರೀತಿ ವಿಗ್ರಹಗಳನ್ನು ಕೆತ್ತಿದ್ದಾರೆ.
ಇದು ಸಭಾ ಮಂಟಪ ಅಂದರೆ ಮೀಟಿಂಗ್ ಹಾಲು. ಸಾಮ್ರಾಜ್ಯದ ಒಳಿತಿಗಾಗಿ ಮತ್ತು ಪ್ರಜೆಗಳ ಹಿತರಕ್ಷಣೆಗೆ ಏನೆಲ್ಲ ಯೋಜನೆಗಳು ರೂಪಿಸಬೇಕು ಅದರ ವಿಚಾರಗಳೆಲ್ಲ ಇಲ್ಲೇ ನಡೀತಿದ್ವು. ಸೊ ಇಲ್ಲಿ ರಾಜ ಕೂತ್ಕೊತಿದ್ದೆ ಈ ಜಾಗದಲ್ಲಿ. ಆ ಕಡೆ ಈ ಕಡೆ ಮಂತ್ರಿಗಳು, ಕವಿಗಳು ಎಲ್ಲ ಕೂತ್ಕೊಳ್ಳೋ ಜಾಗ ಇದು. ಸೊ ಈ ಸಾಮ್ರಾಜ್ಯದ ಕುರಿತು ಏನೆಲ್ಲ ವಿಚಾರಗಳು ನಡೆದ್ರೆ ಅದು ಇಲ್ಲೇ ನಡೀತಿದ್ವು. ಶಿಲೆಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಜಗತ್ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯ ಅಂದು ಸಮೃದ್ಧಿಯಿಂದ ಕಂಗೊಳಿಸುತ್ತಿತ್ತು. ಈಗ ಹಾಳು ಕೊಂಪೆಯಾಗಿದೆ. ಪುಸ್ತಕದಲ್ಲಿ ಓದಿದಾಗೆ ಈಗಿಲ್ಲ. ಪುಸ್ತಕಗಳಲ್ಲಿ ಓದಿದಂತೆ ಇಲ್ಲೂ ಕೂಡ ಅಷ್ಟೇ ಸಮೃದ್ಧಿಯಾಗಿದೆ ಅಂದ್ಕೊಂಡು ಬಂದಿದ್ವಿ. ಬಟ್ ಇವಾಗ ಪುರಾತನ ಕಾಲದಾಗ್ಬಿಟ್ಟಿದೆ ಇವಾಗ. ಸೊ ಎಲ್ಲ ಕಳ್ಕೊಂಬಿಟ್ಟಿದೆ. ಅದರ ಒಂದು ಏನಂತಾರೆ, ಅದರ ಒಂದು ಒರಿಜಿನಾಲಿಟಿನ ಕಳ್ಕೊಂಬಿಟ್ಟಿದೆ. ಹಾಳು ಕೊಂಪೆನೇ ಆಗಿಬಿಟ್ಟಿದೆ ಇವಾಗ. ಸೊ ಶಿಲೆಗಳಲ್ಲಿ ಸಂಗೀತ ನೋಡಿ, ಸುತ್ತ ಎಷ್ಟು ತಿರುಗು ಕಡೆ ನೋಡಿದ್ರೂ ಶಿಲೆಗಳೇ ಕಾಣಿಸುತ್ತೆ ಇಲ್ಲೆಲ್ಲನೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ.